ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಟ್ರಿಪ್ 18. ಹೇಗಿದ್ದೀರಾ ಎಲ್ಲರೂ? ನಿಮಗೆ ವೀಕೆಂಡಲ್ಲಿ ಬ್ಯಾಂಗ್ಳೂರಿಂದ ಸ್ವಲ್ಪ ಡ್ರೈವ್ ಮಾಡಿ ಪೀಸ್ಫುಲ್ ಆಗಿರೋ ಪ್ಲೇಸ್ಗೆ ಹೋಗಬೇಕು ಅಂತ ಇದ್ದರೆ, ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಹಿಡನ್ ಸ್ಪಿರಿಚುವಲ್ ಡೆಸ್ಟಿನೇಷನ್ನ ತೋರಿಸ್ತೀನಿ. ಗೈಸ್, ಸಂಡೇ ಮಾರ್ನಿಂಗ್, ಟೈಮು 11 ಗಂಟೆ 15 ನಿಮಿಷ ಆಗಿದೆ. ನಾವೀಗ ರಾಮನಗರದಲ್ಲಿದ್ದೀವಿ. ಏನೂ ಪ್ಲ್ಯಾನ್ ಇದ್ದಿಲ್ಲ, ಸಂಡೇಗಂತ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲಾದರೂ ಹೋಗೋಣ ಅಂತೇಳ್ಬಿಟ್ಟು ಬೆಳಗ್ಗೆ ರೆಡಿ ಆಗೋದ್ರಲ್ಲಿ, ತಿಂಡಿ ಎಲ್ಲ ಮುಗಿಸ್ಕೊಳೋದ್ರಲ್ಲಿ 11:15 ಆಯಿತು. ಇಲ್ಲಿಂದ ಕಾರ್ ಎತ್ಕೊಂಡು ಇಲ್ಲಿರೋ ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಇಲ್ಲಿಂದ ನಾವು ಫಸ್ಟ್ ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರ. ಇರೋ ತೆಗಿತೀನಿ. ಗೈಸ್, ಕರ್ನಾಟಕದಲ್ಲಿರೋ ನಮಗೆ ಚಾಮುಂಡೇಶ್ವರಿ ದೇವಿ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ? ಮಹಿಷಾಸುರನ ಸಂಹಾರ ಮಾಡಿದ ಶಕ್ತಿಯ ರೂಪನೇ ಅಂತ ಹೇಳ್ಬೋದು ಈ ತಾಯಿನ. ಅದಕ್ಕೆ ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ತಾಯಿಗೆ ತುಂಬಾ ಸ್ಪೆಷಲ್ ಪ್ಲೇಸ್ ಇದೆ. ಈ ದೇವಸ್ಥಾನ ಅಂತಲ್ಲ, ಈವನ್ ಮೈಸೂರು ಚಾಮುಂಡಿ ಬೆಟ್ಟಕ್ಕೂ ತುಂಬಾ ಜನ ಬರ್ತಾರೆ. ಗೈಸ್, ಬ್ಯಾಂಗ್ಳೂರಿಂದ ರಾಮನಗರ ಒಂದು 60 ಕಿಲೋಮೀಟರ್ ಇದೆ. ಅಲ್ಲಿಂದ ಗೌಡ್ಗೆರೆಗೆ ಒಂದು 30 ಕಿಲೋಮೀಟರ್ ಆಗುತ್ತೆ. ಆ ಟೆಂಪಲ್ ಬಗ್ಗೆ ಏನಂತ ವಿಶೇಷತೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ. ಅಚ್ಚೋ, ಹಾಯ್ ಹೇಳು. ಏಯ್, ಏನಲ್ಲೋ ಬೇಕಾವದೆ? ಏನಂದೆ? ಇನ್ನೊಂದ್ಸಲ ಹೇಳು. ಹಿಂದೆ ನೋಡ್ಕೊಂಡು ನಡಿ ಅಂತೀಯ ನಂಗೆ? ಗೈಸ್, ನಾನು ದೇವಸ್ಥಾನದ ಸ್ಟೋರಿನ ಮಧ್ಯೆ ಮಧ್ಯೆ ಹೇಳ್ತಾ ಇರ್ತೀನಿ. ಅದಕ್ಕೂ ಮುಂಚೆ ನಮ್ಮ ಟೀಮ್ ಹಿಂದ್ಗಡೆ ಮಲ್ಕೊಂಡಿದ್ರು, ಸೊ ನಾವೊಂದು ಪ್ರ್ಯಾಂಕ್ನ ಪ್ಲೇ ಮಾಡಿದ್ವಿ. ಅದನ್ನ ನೋಡ್ಕೊಂಬನ್ನಿ. ಯಾಕೆ ಬ್ರೋ? ಜಸ್ಟ್ ಮಿಸ್ ಗೊತ್ತಾ ಲೈಟ್ ಕಂಬ. ಅದಕ್ಕೆ ಯಾರು ಎಲ್ಲಾರು ಮಲ್ಕೋಬೇಡ ಅನ್ನೋದು ಗೊತ್ತಾ? ನೀವೆಲ್ಲಾರು ಮಲ್ಕೊಂಡ್ರೆ ಮತ್ತೆ ಕಾರ್ ಹತ್ತ ತಕ್ಷಣ ಎಲ್ಲಾರು ಮಲ್ಕೊಬಿಡ್ತೀರಾ. ಮಲ್ಕೊಂಡ್ರೆ ಹೆಂಗ್ ಹೇಳ? ಎಲ್ಲಾದ್ರೂ ಹೋಗಿ ಅಂದ್ರೆ ಯಾಕೆ ಹೋಗೋದು ನಾವು ಸುಮ್ಮನೆ? ಇನ್ಮೇಲಿಂದ ಎಲ್ಲಿ ಹೋಗೋದು ಬೇಡ, ಸುಮ್ಮನೆ ನೀವು ಮಲ್ಕೊತೀರಾ ನಂಗಿದ್ರೆ. ನೀವು ಇದ್ದೀರಾ ಮಲ್ಕೊಂಬಿಡೋದು, ನಿದ್ದೆ ಮಾಡೋದು. ಮಲ್ಕೊಂಡಿದ್ದೀರಾ? ಏನೋ ಏನಾಯ್ತಿದೆ? ಡೈಪರ್ ಹಾಕೋಬತ್ತೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಯ್ತಾ ಬ್ರೋ? ಓಪನ್ ಚಾಲೆಂಜ್ ಇವ್ರ ಹತ್ರ ಮಾಡಕ್ ಸಾಧ್ಯ. ಮಾಡ್ಲಿ, ಅದೇನ್ ಮಾಡ್ತಾರ ಮಾಡ್ಲಿ ಅಂತಾರ ಅವ್ರು, ಕಿಕ್ಕಿ ಅಂತಾರ ಇವಾಗ್ಲೇ. ಗೈಸ್, ಆಲ್ಮೋಸ್ಟ್ ಇನ್ನೇನು ಬಂದು ರೀಚ್ ಆದ್ವಿ. ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಓಕೆ, ಟ್ರೈ ಯುವರ್ ಬೆಸ್ಟ್. ಆರಾಮಾಗಿ ಮಾಡ್ಬೋದು, ಎಷ್ಟು ಆರಾಮಾಗಿ ಮಾಡ್ಬೋದು ಗೊತ್ತಾ ಇಬ್ರುನಾ? ಹೆಣ್ಮಗು. ಓಕೆ ಗೈಸ್, ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ಕಾರ್ನ ಪಾರ್ಕಿಂಗ್ ಮಾಡಿದ್ವಿ. ಇದು ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿಂದ ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ಬೇಕು ಟೆಂಪಲ್ಗೆ. ಓಕೆ ಗೈಸ್, ಇಲ್ಲಿರೋ ಜನ ಅಥವಾ ಭಕ್ತರ ಬಿಲೀಫ್ ಪ್ರಕಾರ ನೀವೇನಾದರೂ ತಾಯಿ ಚಾಮುಂಡೇಶ್ವರಿನ ಮನಸ್ಸಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗಿರೋ ಕಷ್ಟಗಳೆಲ್ಲ ದೂರ ಆಗುತ್ತೆ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಆ್ಯಂಡ್ ಅವ್ರ ಬ್ಲೆಸ್ಸಿಂಗಿಂದ ನಮಗೆ ಜೀವನದಲ್ಲಿ ಒಳ್ಳೆ ದಾರಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಪ್ರತಿ ವರ್ಷ ಇಲ್ಲಿ ಪೂಜೆ, ಉತ್ಸವ ಮತ್ತು ಜಾತ್ರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ ಟೈಮಲ್ಲಿ ಸುತ್ತಮುತ್ತ ಊರಿಂದ ಸಾವಿರಾರು ಜನ ಭಕ್ತರು ಬಂದು ದೇವಿಯ ದರ್ಶನ ಪಡೆದುಕೊಳ್ತಾರೆ. ಅಷ್ಟೇ ಅಲ್ಲ ಗೈಸ್, ನಾನು ನೋಡಿದೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಉತ್ತರ ಕರ್ನಾಟಕದಿಂದ ರಾಯಚೂರಿಂದನೂ ಕೆಲವೊಂದು ಜನ ಬಂದಿದ್ದರು ಇಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೈಸ್, ಈ ಟೆಂಪಲ್ ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಇದು ಭಕ್ತಿ, ನಂಬಿಕೆ, ಸಂಸ್ಕೃತಿ ಮತ್ತು ಜನ್ರೇಷನಿಂದ ಜನ್ರೇಷನ್ಗೆ ಬಂದಿರೋ ಟ್ರೆಡಿಷನ್ನ ಉಳಿಸ್ಕೊಂಡು ಹೋಗ್ತಿರೋ ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳ್ಬೋದು. ಸೊ ದಟ್ ರೀಸನ್ ಇಲ್ಲಿಗೆ ಬಂದ ಪ್ರತಿಯೊಬ್ಬರಿಗೂ ಒಂದು ಡಿಫ್ರೆಂಟ್ ಪೀಸ್ ಆ್ಯಂಡ್
ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ. ಸೊ ಫೈನಲಿ ಗೈಸ್ ಕಾರ್ನ ಪಾರ್ಕಿಂಗ್ ಮಾಡಿ ಅಲ್ಲಿ ಕಾಲು ತೊಳ್ಕೊಂಡು ನಾವು ದೇವಸ್ಥಾನದ ಎಂಟ್ರೆನ್ಸ್ ಅಂತ ಬಂದ್ವಿ. ಫಸ್ಟ್ ಬಂದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಲೆಫ್ಟ್ ಸೈಡ್ ಸಿಗೋದೆ ಬಸವಪ್ಪನವರ ಗದ್ದಿಗೆ. ಸೊ ಆ ಗದ್ದಿಗೆ ಪಕ್ಕದಲ್ಲಿ ಏನಿದೆಯಲ್ಲ ಅದೇ ತಾಯಿ ಚಾಮುಂಡೇಶ್ವರಿ ಅವರ ದೇವಸ್ಥಾನ. ಆಮೇಲೆ ಅದ್ರ ಪಕ್ಕದಲ್ಲಿ ನಿಮಗೆ ದೊಡ್ಡದಾಗಿ ಒಂದು ಸ್ಟ್ಯಾಚು ಕಾಣಿಸುತ್ತೆ. ಸೊ ನಿಮಗೆ ವಿಡಿಯೋಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ತುಂಬ ತೆಂಗಿನಕಾಯಿ ಕಟ್ಟಿದ್ದಾರೆ. ಇಲ್ಲಷ್ಟೇ ಅಲ್ಲ, ಆಮೇಲೆ ಆ ಕಡೆ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ಕೂಡ ತುಂಬ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ. ಇದ್ರ ವಿಶೇಷ ಏನಪ್ಪ ಅಂದರೆ ಇಲ್ಲೇನಾದರೂ ಹರಕೆ ಕಾಯಿನ ಕಟ್ಬಿಟ್ಟು ನಿಮಗಿರೋ ಹರಕೆ ಏನಾದರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಬಸವಪ್ಪನವರ ಗದ್ದಿಗೆ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ಲೆಫ್ಟ್ ಸೈಡ್ ಪಕ್ಕದಲ್ಲೇ ಮೇನ್ ಟೆಂಪಲ್ ಸಿಗುತ್ತೆ, ಚಾಮುಂಡೇಶ್ವರಿ ತಾಯಿದು. ನಾವು ದೇವಸ್ಥಾನಕ್ಕೆ ಹೋಗಿರೋ ದಿನ ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಆಮೇಲೆ ಕ್ಯೂವಲ್ಲಿ ತುಂಬಾ ಜನ ನಿಂತ್ಕೊಂಡಿದ್ರು. ಸೊ ಒಳಗಡೆ ಹೋದರೆ ಸುಮಾರು 2-3 ಗಂಟೆ ಬೇಕಾಗುತ್ತೆ. ಸೊ ನಾವು ಬೇರೆ ಕಡೆ ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ವಿ, ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಆಚೆಯಿಂದನೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ದೇವಸ್ಥಾನದ ಬಗ್ಗೆ ಸ್ವಲ್ಪ ಡೀಟೇಲ್ ಕೇಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಹಿಂಗೆ ರಶ್ ಇರುತ್ತಾ? ಹಾಂ, ಅದೇಂತಕ್ಕೆ ನೀರು ಹಾಕ್ಸ್ಕೊತಾರಲ್ಲಿ? ಇಲ್ಲೆಲ್ಲ ಮಲ್ಕೊಂತಾರೆ ಆಯ್ತಾ. ನಿಜವಾಗ್ ಬಸಪ್ಪ ಇದೆ ಆ ಮನೇಲಿ. ಮಲ್ಕೊಂಡಾಗ ಅದು ಬಂದು ದಾಟ್ಕೊಂಡು ಹೋಗುತ್ತೆ. ಫುಲ್ ಗ್ಯಾಪ್ ಇಲ್ದಿರೋ ಅಲ್ಲೈತಲ್ಲ, ಅದೇ ತಾನೇ ಅದೇ ಮನೆ, ಅದು ಬಸ್ಸು ಅಲ್ಲೈತೆ. ಎಲ್ಲಾನು ದಾಟ್ಕೊಂಡು ಹೋಗುತ್ತೆ. ಯಾರು ಕುಂದಿದ್ದಾರೆ ಅಂದ್ರೆ ಅವ್ರು ಏನಾದ್ರು ಕೆಟ್ಟ ಮಾಡಿದಾರ ಅಂತ. ಫುಲ್ ಗ್ಯಾಪೇ ಇರಲ್ಲ. ಎಲ್ಲ ಬನ್ನಿ ಅಲ್ಲಿ ಮುಂದೆ ಹೋಗಿ ನೋಡೋಣ. ಓಕೆ ಗೈಸ್, ಈಗ ವಿಡಿಯೋದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದ್ದಿಲ್ಲ ಅದೇ ಬಸಪ್ಪ ದೇವರು ಅಂತ ನಂಬ್ತಾರೆ ಇಲ್ಲಿರೋ ಜನ. ಸೊ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಅವ್ರನ್ನ ಅದು ತುಳ್ಕೊಂಡು ಹೋಗುತ್ತೆ. ಇನ್ ಕೇಸ್ ನೀವೇನಾದರೂ ತಪ್ಪು ಮಾಡದೇ ಇದ್ದರೆ ಜೀವನದಲ್ಲಿ ಅದು ನಿಮ್ಮನ್ನು ದಾಟ್ಕೊಂಡು ಹೋಗುತ್ತೆ ಅಂತ ಇಲ್ಲಿರೋ ಜನ ನಂಬ್ತಾರೆ. ಸೊ ಅದನ್ನು ನೋಡೋಣ ಅಂತ ನಾವು ಇಲ್ಲಿವರೆಗೂ ಬಂದ್ವಿ ಮುಂದೆ. ಸೊ ಬಸಪ್ಪನವರ ಗದ್ದಿಗೆ ಅದು. ಆಮೇಲೆ ಈ ಕಡೆ ತಾಯಿ ಚಾಮುಂಡೇಶ್ವರಿ ಅವರ ಟೆಂಪಲ್ ಇದೆ. ಅದಾದ್ಮೇಲೆ ದೊಡ್ಡದಾಗಿ ಸ್ಟ್ಯಾಚು ಹಾಕಿದ್ದಾರೆ. ನಾವೇನು ಆ ಕಡೆ ಹೋದ್ವಲ್ಲ ಅದೇ ಆ ಕಡೆನೇ ಬಸವ ಕ್ರಾಸ್ ಮಾಡೋದು. ಐ ಮೀನ್ ಯೂಶ್ವಲಿ ಅದು ಜನ ಏನಾದರೂ ತಪ್ಪು ಮಾಡಿದ್ರೆ ಬಸವ ಅದನ್ನು ಅವ್ರನ್ನ ತುಳ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಏನಾದರೂ ಅವ್ರೇನು ತಪ್ಪು ಮಾಡಿಲ್ಲ ಅಂದರೆ ದಾಟ್ಕೊಂಡು ಹೋಗುತ್ತೆ ಅಂತ ಇಲ್ಲಿರೋ ಜನ ನಂಬ್ತಾರೆ. ಸೊ ಗೈಸ್, ಇದು ಸ್ಟ್ಯಾಚು. ಗೈಸ್, ಐ ಹೋಪ್ ಎಲ್ರಿಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ. ಸೊ ಇದನ್ನು ನೋಡಿರ್ತೀರ ರೀಲ್ಸೆಲ್ಲ, ಯೂಶ್ವಲಿ ನೀವು ರೀಲ್ಸಲ್ಲೆಲ್ಲ. ಓಕೆ ಗೈಸ್, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಸ್ಟ್ಯಾಚು ಮುಂದೆನೂ ತುಂಬ ಹರಕೆ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಅಂತ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಆ್ಯಂಡ್ ಈವನ್ ನೀವೇನಾದರೂ ಸ್ಟ್ಯಾಚು ಮುಂದೆ ಹೋಗಬೇಕು ಅಂದರೆ ಆ ಕಡೆ ಲೆಫ್ಟ್ ಸೈಡಿಂದ ಕ್ಯೂ ಇದೆ, ಅಲ್ಲಿಂದ ಮೇಲ್ಗಡೆ ಹೋಗ್ಬೋದು. ನಮಗೆ ಕೆಳಗಡೆಯಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈವನ್ ಬಿಸಿಲು ತುಂಬಾ ಇತ್ತು ಅಂತ ನಮ್ಮ ಟೀಮು ಆ್ಯಂಡ್ ನಾನು ಅಲ್ಲಿ ಮೇಲೆ ಹೋಗಲಿಲ್ಲ, ಕೆಳಗಡೆಯಿಂದನೇ ನಿಂತ್ಕೊಂಡು ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡೆ. ಸೊ ಗೈಸ್, ಈ ಟೆಂಪಲ್ ಯಾವಾಗಲೂ ತುಂಬ ಕ್ರೌಡ್ ಇರುತ್ತೆ. ಇವತ್ತೂ ತುಂಬ ಜನ ಇದ್ದಾರೆ. ಸೊ ನಾವು ದರ್ಶನ ಹೊರಗಡೆಯಿಂದನೇ ಕೈ ಮುಗಿದ್ವಿ. ಇವನ್ ಎಲ್ಲೂ ಹೋಗೋಕ್ಕಾಗಲಿಲ್ಲ. ರೀಸನ್ ಇಷ್ಟೇ, ನಾವು ಬೇರೆ ಕಡೆ ಹೋಗಬೇಕಿತ್ತು ಇಲ್ಲಿಂದ. ಸೊ ಒಂದು ಕ್ವಿಕ್ ವ್ಯೂ ತೊಗೊಂಡು ಟೆಂಪಲಿಂದು ಅಲ್ಲಿಂದ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ನಮ್ಮ ಟೀಮ್ ಇಲ್ಲಿ ರಶ್ ಮಾಡ್ತಾವ್ರೆ. ನಾನು ಅಷ್ಟರಲ್ಲೆಲ್ಲ ಶೂಟ್ ಮಾಡಿಕೊಂಡೆ. ಓಕೆ ಗೈಸ್, ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದಿಂದ ಆಚೆ ಬಂದ್ವಿ. ಆಚೆ ಬಂದರೆ ನಿಮಗೆ ಎಷ್ಟೊಂದು ಅಂಗಡಿಗಳು ಹಾಕಿದ್ದಾರೆ. ನೀವೇನಾದರೂ ಮನೆಗೆ ಅಥವಾ ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕು ಅಂದರೆ ಶಾಪಿಂಗ್ ಮಾಡೋಕ್ಕೆ ತುಂಬಾ ಅಂಗಡಿ ಎಲ್ಲ ಇದೆ. ನಾವೂ ಏನೆಲ್ಲ ಶಾಪ್ಸ್ ಇದೆ, ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ಅಂತ ಬಂದ್ವಿ. ದೇವಸ್ಥಾನದ ಎದುರುಗಡೆ ನಿಮ್ಗೆ ಅಷ್ಟೊಂದು ಅಂಗಡಿಗಳಿಲ್ಲ. ಸೊ ದೇವಸ್ಥಾನದ ರೈಟ್ ಸೈಡಲ್ಲಿ ನಿಮಗೆ ಸುಮಾರು ಅಂಗಡಿಗಳಿದೆ. ಸೊ ನಾವು ಶಾಪಿಂಗ್ ಮಾಡೋಣ ಅಂತ ಅಲ್ಲಿ ಬಂದ್ವಿ. ನೀವೇನಾದರೂ ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ವೀಕೆಂಡ್ಸ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ನಿಮಗೆ ವೀಕೆಂಡ್ಸ್ ಬಿಟ್ಟರೆ ಬೇರೆ ದಿನ ಸಿಗಲ್ಲ ಅಂದರೆ
ವೀಕೆಂಡ್ಸಲ್ಲೇ ಮಾರ್ನಿಂಗ್ ಅಥವಾ ಈವ್ನಿಂಗ್ ಪ್ಲ್ಯಾನ್ ಮಾಡಿ, ಏಕೆಂದರೆ ಡೇ ಟೈಮಲ್ಲಿ ನಿಮಗೆ ತುಂಬ ಬಿಸಿಲು ಇರುತ್ತೆ ಇಲ್ಲಿ. ಕಾವಿ ಏನು ತಗೋತಾ ಇದೆ? ರೆಕಾರ್ಡ್ ಮಾಡಕತ್ತೀಯ ತಗೊಳ್ಳಲ್ಲ ನಿಂಗೆಲ್ಲ ಡ್ಯಾಮೇಜ್ ಇಲ್ವಾ ಯಾವುದು? ಡ್ಯಾಮೇಜ್ ಇಲ್ಲ, ಕಲರು ಮಾಮಿದು ಬಿಚ್ಚಬಾರ್ದು ಆಯ್ತಾ, ಬಿಚ್ಚಿದ್ರೆ ಮಾಮಿ ತಂದು ಕುತ್ಕೊಳ್ಳುತ್ತೆ. ದೇವಸ್ಥಾನ ಆಯಿತು, ಶಾಪಿಂಗ್ ಆಯಿತು. ಇದಾದಮೇಲೆ ಕೈಗೆ ಬಾಯಿಗೆ ಸ್ವಲ್ಪ ಜಗಳ ಇಡೋಣ ಅಂತ, ಐ ಮೀನ್ ಹಸುವಾಗಿತ್ತಲ್ಲ, ಏನಾದರೂ ತಿನ್ನೋಣ ಅಂತ ಅಲ್ಲಿ ಮುಂದೆ ಕಡಲೆಪುರಿ ಮಾಡ್ತಾಯಿದ್ರು. ಕಡಲೆಪುರಿ ತಿನ್ನೋಣ ಅಂತ ಮುಂದೆ ಹೋದ್ವಿ. ಸೊ ಕಡಲೆಪುರಿನ ತೊಗೊಂಡು ವೆಹಿಕಲ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಅಲ್ಲೇ ತಿಂದ್ವಿ. ಯಾಕಂದರೆ ಇಲ್ಲಿ ತುಂಬ ಬಿಸಿಲಿತ್ತು, ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಅಲ್ಲೇ ಹೋಗ್ಬಿಟ್ಟು ಪಾರ್ಕಿಂಗ್ ಹತ್ರ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಗೈಸ್, ಫೈನಲಿ ಇದಾಗಿತ್ತು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರ. ಇಲ್ಲಿಂದ ನೆಕ್ಸ್ಟ್ ನಾವು ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ಲಾಗ್ಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ದಿಸ್ ಇಸ್ ವಿಕ್ರಮ್ ಫ್ರಮ್ ಒನ್ ಮೋರ್ ರಿಪೀಟ್ ಇನ್ ಸೈನಿಂಗ್ ಆಫ್. ಲೈಫ್ ಈಸ್ ಟೂ ಶಾರ್ಟ್ ಗೈಸ್. ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.